ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 6ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಶ್ರೀಪಾದ ಶ್ರೀವಲ್ಲಭರ ತೀರ್ಥಯಾತ್ರೆ. ತ್ರಿಗುಣಾತ್ಮಕವಾದ ಈ ಸೃಷ್ಟಿಯೆಲ್ಲವೂ ಸತ್ವ, ರಜ, ತಮೋಗುಣಗಳಿಂದ ಕೂಡಿದ್ದು. ನಾವು ಸ್ವೀಕರಿಸುವ ಆಹಾರದಲ್ಲಿಯೂ ಸಹ ಈ ಮೂರೂ ಗುಣಗಳು ಸಮಪ್ರಮಾಣದಲ್ಲಿರದೆ ಹೆಚ್ಚು ಕಡಿಮೆಯಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಆ ಕಾರಣದಿಂದ ನಮ್ಮಲ್ಲಿ ಹೆಚ್ಚಾಗಿರುವ ಗುಣವು ಪ್ರೇರೇಪಿಸುವ ಪದಾರ್ಥಗಳನ್ನು ತಿನ್ನಲು ಬಯಸುತ್ತೇವೆ. ತ್ರಿಮೂರ್ತಿಗಳೂ ಸಹ ತಮ್ಮ ತಮ್ಮ ಗುಣಗಳನ್ನನುಸರಿಸಿಯೇ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ಮೂಲ ಮತ್ತು ಏಕವಾಗಿರುವುದು ಓಂಕಾರ ಸ್ವರೂಪ. ಅಂತಹ ದಿವ್ಯತ್ವವು ಅತ್ರಿ ಅನಸೂಯ ದಂಪತಿಗಳಿಗೆ ಪುತ್ರನಾಗಿ ಹುಟ್ಟಿ ಮಾನವಾಕಾರವನ್ನು ಸ್ವೀಕರಿಸಿದ್ದರೂ ತ್ರಿಗುಣಾತೀತವಾಗಿಯೇ ನಡೆದುಕೊಳ್ಳುತ್ತಾ ಶ್ರೀ ದತ್ತಾತ್ರೇಯನೆಂಬ ಹೆಸರಿನಿಂದ ಸೃಷ್ಟಿಯಲ್ಲಿರುವ ಅಸ್ತವ್ಯಸ್ತಗಳನ್ನು ಸರಿಪಡಿಸುವುದಕ್ಕಾಗಿ ಈ ಅಪೂರ್ವವಾದ ಶ್ರೀಪಾದ ರೂಪದಲ್ಲಿ ಈ ಧರೆಗೆ ಬಂದಿರುವಂತೆ ಈ ಕಥೆಯ ಮೂಲಕ ತಿಳಿಯುತ್ತದೆ. ಅವರು ಯಾವ ಯಾವ ರೀತಿಯಲ್ಲಿ ಓಡಾಡುತ್ತಾ ಜ್ಞಾನ ದಾಹವನ್ನು ಮಾಡಿದ್ದಾರೋ ಈಗ ಶ್ರೀ ವಿಠಲ್ ಬಾಬಾಜಿಯವರಿಂದ ತಿಳಿದುಕೊಳ್ಳೋಣವೆಂದುಕೊಂಡು ಹೀಗೆ ಪ್ರಾರ್ಥಿಸಿದೆ. ಗುರುಗಳೇ, ಶ್ರೀಪಾದ ವಲ್ಲಭರ ದಿವ್ಯ ಸಂಕಲ್ಪವನ್ನು ಮತ್ತು ಅವರ ತೀರ್ಥಯಾತ್ರಾ ವಿಶೇಷಗಳನ್ನು ದಯವಿಟ್ಟು ನಮಗೆ ತಿಳಿಸಿರಿ ಎಂದು ಕೇಳಲು ಅದಕ್ಕೆ ಶ್ರೀ ಬಾಬಾಜಿಯವರು, ಹೇ ಪರಮೇಶ್ವರನೇ, ತ್ರಿಗುಣಾತೀತನಾದ ಸಕಲ ಲೋಕೋರಾಧ್ಯನೇ, ನಿನ್ನ ಲೀಲೆಗಳು ನಿನಗೇ ಗೊತ್ತಿರುತ್ತವೆ. ಅನಂತವಾದ ನಿನ್ನ ಲೀಲೆಗಳನ್ನು ಸಂಪೂರ್ಣವಾಗಿ ಬಲ್ಲವರು ಯಾರೂ ಇಲ್ಲ. ಆದರೆ ನಿನ್ನ ಅನುಗ್ರಹದಿಂದ ನಾನು ನೋಡಿರುವಷ್ಟು ಮಾತ್ರ ವಿವರಿಸಬಲ್ಲೆನು. ಸ್ವಾಮಿ ಶ್ರೀಪಾದ ವಲ್ಲಭನೇ ಶರಣು ಶರಣು ಎಂದು ಕಣ್ಮುಚ್ಚಿಕೊಂಡು ಪ್ರಾರ್ಥಿಸಿ ತಲೆಯಾಡಿಸುತ್ತಾ ಹೀಗೆ ಹೇಳತೊಡಗಿದರು. ಧಾರ್ಮಿಕರೇ, ಶ್ರೀಪಾದ ಸ್ವಾಮಿಗಳು ಮನೆಯನ್ನು ಬಿಟ್ಟು ಹೊರಡುವ ಸಮಯದಲ್ಲಿ ತನ್ನ ಅಣ್ಣಂದಿರಿಗೆ ಅಂಗವಿಕಲತೆಯನ್ನು ದೂರ ಮಾಡಿದ ಘಟನೆಯನ್ನು ನೋಡಿದವರು, ವಿಷಯ ತಿಳಿದವರು, ಅದಕ್ಕೆ ಮೊದಲು ವೇದ ವಿವರಣೆಗಳನ್ನು ಕೇಳುತ್ತಿದ್ದ ಪಂಡಿತರು, ಇನ್ನೂ ಕೆಲ ಬಂಧುಗಳು ಶ್ರೀ ಸ್ವಾಮಿಯವರ ಸುತ್ತಲೂ ಸೇರಿದರು. ಅವರೆಲ್ಲರೂ ಸ್ವಾಮಿಗಳು ತಮ್ಮ ನಿರ್ಣಯದಂತೆ ನಡೆಯುತ್ತಿದ್ದರೆ ಅವರನ್ನು ಹಿಂಬಾಲಿಸುತ್ತಾ ಪೀಠಾಪುರ ಗ್ರಾಮದ ಉತ್ತರಕ್ಕೆ ಸ್ವಲ್ಪ ದೂರದವರೆಗೆ ಹೋಗಿ ಅವರನ್ನು ಬೀಳ್ಕೊಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂತಿರುಗಿದರು. ಶ್ರೀಪಾದರು ಸ್ವಲ್ಪ ದೂರ ಹೋಗಿ ತಮ್ಮೊಂದಿಗೆ ಬಂದಿದ್ದವರೆಲ್ಲರಿಗೂ ಹೋಗಿ ಬರುತ್ತೇನೆಂದು ಹೇಳಿ ಎಲ್ಲರನ್ನೂ ಬಿಟ್ಟು ಇನ್ನೂ ಸ್ವಲ್ಪ ದೂರ ಹೋದ ನಂತರ ತಮ್ಮ ಯೋಗ ಶಕ್ತಿಯಿಂದ ಕಾಶಿ ಕ್ಷೇತ್ರವನ್ನು ಸೇರಿದರು. ಗಂಗಾ ನದಿ ತೀರದಲ್ಲಿ ಗಂಗಾ ಮಾತೆಯನ್ನು ಪ್ರಾರ್ಥಿಸಿ ಪೂಜಿಸಿ ಸ್ತುತಿಸಿ ಸ್ನಾನವನ್ನು ಮಾಡಲು ಉಪಕ್ರಮಿಸಿದಾಗ ಗಂಗಾ ಮಾತೆಯು ಪ್ರತ್ಯಕ್ಷಳಾಗಿ ಕೈಮುಗಿದು ನಮಸ್ಕರಿಸುತ್ತಾ, ಸ್ವಾಮಿ, ತಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿದ್ದೆನು. ನನ್ನ ಮೇಲೆ ಕರುಣೆಯಿಟ್ಟು ಬಂದು ನನ್ನನ್ನು ಪವಿತ್ರೀಕರಿಸಿರುವಿರಿ. ಧನ್ಯಳಾದೆ. ದೇವದೇವನೇ, ಎಷ್ಟೋ ಪಾಪಾತ್ಮರು ನನ್ನಲ್ಲಿ ಮುಳುಗಿ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವರು. ಆ ಪಾಪಗಳನ್ನು ಹೋಗಲಾಡಿಸಿಕೊಳ್ಳಲು ತಮ್ಮಂತಹ ಮಹನೀಯರ ಪಾದ ಸ್ಪರ್ಶಕ್ಕಾಗಿ ಪರಿತಪಿಸುತ್ತಿದ್ದೆನು. ನನ್ನ ಮೇಲೆ ಕೃಪೆಯಿಟ್ಟು ಬಂದು ನನ್ನನ್ನು ಪಾವನಗೊಳಿಸಿರುವಿರಿ. ಇದೇ ರೀತಿಯ ದಯೆಯಿಂದ ನಿರಂತರವಾಗಿ ನನ್ನನ್ನು ಅನುಗ್ರಹಿಸಿರೆಂದು ಪ್ರಾರ್ಥಿಸಿದಳು. ಶ್ರೀಪಾದರು ಗಂಗಾಮಾತೆಯನ್ನು ಆಶೀರ್ವದಿಸಿ ಮಂದಹಾಸವನ್ನು ಬೀರಿದರು. ಸ್ನಾನಾನುಷ್ಠಾನಗಳನ್ನು ಮುಗಿಸಿ ಒಬ್ಬ ಸಾಮಾನ್ಯ ಸಾಧಕನಂತೆ ಕಾಶಿ ವಿಶ್ವೇಶ್ವರನನ್ನು ದರ್ಶಿಸಿ ಆ ಕ್ಷೇತ್ರದಲ್ಲಿ 3 ದಿನಗಳ ಕಾಲ ತಂಗಿದರು. ಅವರಿಗೆ ಭಿಕ್ಷೆಯನ್ನು ಕೊಡಲು ಮಾತಾ ಅನ್ನಪೂರ್ಣೇಶ್ವರಿಯು ಎಷ್ಟೋ ಸಂತೋಷದಿಂದ ಮುಂದೆ ಬಂದಳು. ಅಲ್ಲಿಯೇ ಇರುತ್ತಿದ್ದ ಕೆಲ ಯೋಗಿಗಳು ಸ್ವಾಮಿಗಳನ್ನು ದರ್ಶಿಸಿ ಸ್ತುತಿಸಿ ಅವರ ಜ್ಞಾನ ಬೋಧೆಯನ್ನು ಕೇಳಿದರು. ಶ್ರೀ ಸ್ವಾಮಿಗಳು ಯೋಗಿಗಳಿಗೆ ಯೋಗವನ್ನು ಪ್ರಸಾದಿಸಿದರು. ಸಾಧಕರಿಗೆ ಯೋಗ ರಹಸ್ಯಗಳನ್ನು ಬೋಧಿಸಿ ಅವರಿಗಿದ್ದ ಸಂದೇಹಗಳನ್ನು
ನಿವಾರಿಸಿದರು. ಶ್ರೀಪಾದರ ದಿವ್ಯ ಶಕ್ತಿಯನ್ನು ಅನುಗ್ರಹಿಸಲ್ಪಟ್ಟವರು ಮಾತ್ರವೇ ಗ್ರಹಿಸಿದರು. ಕಾಶಿ ಕ್ಷೇತ್ರದಲ್ಲಿ ಅನೇಕ ಮಂದಿ ಸಾಧು ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಯೋಗ ಸಾಧನೆಯನ್ನು ಮಾಡುತ್ತಿದ್ದರು. ಅವರಲ್ಲಿ ಶ್ರೀ ಸಚ್ಚಿದಾನಂದ ಸರಸ್ವತಿ ಎಂಬ ಯೋಗೀಶ್ವರನು ಶ್ರೀಪಾದರನ್ನು ಅನುಸರಿಸುತ್ತಾ ಅವರ ಬೋಧೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡನು. ಶ್ರೀಪಾದರು ಕಾಶಿಯನ್ನು ಬಿಟ್ಟು ಹೋಗುತ್ತಾರೆಂದು ತಿಳಿದು, ಮಹಾತ್ಮರೇ, ನಮಗೆ ತಮ್ಮ ಆದೇಶವೇನು? ಸಾಧನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಈ ಸಾಧಕರಿಗೆ ತಮ್ಮ ದರ್ಶನ ಮಾತ್ರದಿಂದಲೇ ಆ ಸಮಸ್ಯೆಗಳೆಲ್ಲವೂ ದೂರವಾಗಿವೆ. ಅವರೆಲ್ಲರೂ ಪೂರ್ಣ ಯೋಗದ ದಾರಿಯಲ್ಲಿದ್ದಾರೆ. ತಂದೆಯೇ, ತಮ್ಮ ಸಹವಾಸ ಸಾಂಗತ್ಯ ನಮಗೆ ಯಾವಾಗಲೂ ಬೇಕು. ಪುನಃ ತಮ್ಮ ದರ್ಶನ ಭಾಗ್ಯವು ಯಾವಾಗ ಲಭಿಸುತ್ತದೆ? ದಯವಿಟ್ಟು ತಿಳಿಸಿರಿ. ತಾವು ಎಲ್ಲಿದ್ದರೂ ನಮ್ಮನ್ನು ಮರೆಯದೆ ಕಾಪಾಡಿರಿ ಎಂದಾಗ ಶ್ರೀಪಾದರು ಮಂದಹಾಸದಿಂದ ತಪ್ಪದೆ ದರ್ಶನವು ಲಭಿಸುತ್ತದೆ. ಎಲ್ಲವೂ ವಿಶ್ವೇಶ್ವರನ ದಯೆ ಎನ್ನುತ್ತಾ ಅವರಿಂದ ಬೀಳ್ಕೊಂಡು ಅದೃಶ್ಯರಾಗಿ ಹರಿದ್ವಾರ್ ಕ್ಷೇತ್ರವನ್ನು ಸೇರಿದರು. ಹರಿದ್ವಾರ್ ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸಯತ್ ಪ್ರಾಮಾಣಾಂ ಕುರುತೆ ಲೋಕಸ್ತದನು ವರ್ತತೆ. ಮಹಾತ್ಮರು ಯಾವುದನ್ನು ಆಚರಿಸುವರೋ ಅದನ್ನೇ ಇತರರು ಅನುಸರಿಸುವರು. ಆದುದರಿಂದ ಶ್ರೀಪಾದರು ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪಿಗಳಾಗಿದ್ದರು. ಓಂಕಾರ ಸ್ವರೂಪಿಯಾಗಿದ್ದರು. ಜನರ ಹಿತಕ್ಕೋಸ್ಕರ ಗಂಗಾ ಮಾತೆಯನ್ನು ಯಥಾವಿಧಿಯಿಂದ ಪೂಜಿಸಿ, ಶ್ರೀ ಗಂಗಾ ಮಾತೆಯೇ, ಸಗರನ ಪುತ್ರರನ್ನು ಪಾವನಗೊಳಿಸಲು ಭಗೀರಥನ ಪ್ರಾರ್ಥನೆಯನ್ನು ಆಲಿಸಿ ಈ ಭೂಮಿಗೆ ಬಂದಿರುವೆಯಲ್ಲದೆ ಪಾತಾಳದಲ್ಲಿ ಭಸ್ಮರಾಶಿಗಳಾಗಿ ಬಿದ್ದಿದ್ದ ಅವರೆಲ್ಲರಿಗೂ ಸದ್ಗತಿಯನ್ನು ನೀಡಿರುವೆಯಲ್ಲವೇ? ಓ ಭಾಗೀರಥಿಯೇ, ನಿನಗಾಗಿ ಎಷ್ಟೋ ದೂರದಿಂದ ಶ್ರಮಿಸಿ ಬಂದಿರುವ ನಾವು ನಿನ್ನ ಮಕ್ಕಳು. ನಮ್ಮನ್ನು ಪುನೀತರನ್ನಾಗಿ ಮಾಡಮ್ಮ ಎಂದು ಎಲ್ಲರಿಗಾಗಿ ಪ್ರಾರ್ಥಿಸಲು ಗಂಗಾ ಮಾತೆಯು ಅವರಿಗೆ ನಮಸ್ಕರಿಸಿದಳು. ಆಗ ಆ ಪ್ರದೇಶದಲ್ಲಿ ಗುಪ್ತವಾಸಿಗಳಾಗಿರುವ ಅನೇಕ ಮಂದಿ ಯೋಗಿಗಳು ಮಹಾತ್ಮರು ಶ್ರೀಪಾದರಿಗೆ ಮಾತ್ರ ಕಾಣಿಸುವಂತೆ ಪ್ರಕಟವಾಗಿ ಕೈಮುಗಿದು, ಓ ಭಗವಂತನೇ, ದೀನ ದಯಾಳುವೆ, ಶ್ರೀ ದತ್ತಪ್ರಭುವೆ, ಈ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡಿರುವೆ. ನಾವು ಧನ್ಯರು ಸ್ವಾಮಿ. ಅನಸೂಯ ಮಾತೆಯನ್ನು, ಅತ್ರಿ ಮಹರ್ಷಿಗಳನ್ನು ಅನುಗ್ರಹಿಸಿದ ದತ್ತಪ್ರಭುವೆ, ನಿಮ್ಮನ್ನು ದರ್ಶಿಸಬೇಕಾದರೂ ಅನುಸರಿಸಬೇಕಾದರೂ ಸಾಮಾನ್ಯರಿಗೆ ಸಾಧ್ಯವೇ? ಸ್ವಾಮಿ, ಆ ಕಾಲದಲ್ಲಿ ನಿನ್ನ ದರ್ಶನವು ಮಹಾ ದುರ್ಲಭವಾಗಿತ್ತು. ಈ ಕಲಿಯುಗದಲ್ಲಿ ನಿನಗೋಸ್ಕರ ತಪಸ್ಸು ಮಾಡಲು ಸಾಮರ್ಥ್ಯವಿಲ್ಲದ ದೀನರಿಗೆ ಸುಲಭವಾಗಿ ದರ್ಶನವೀಯಲು ಇಂತಹ ರೂಪವನ್ನು ಧರಿಸಿರುವೆಯಾ ಸ್ವಾಮಿ? ಕರುಣಾಸಾಗರನೇ, ನಿನ್ನ ಲೀಲೆಗಳು ಅಪಾರವಾಗಿದ್ದು ನಿನ್ನ ನಾಮವೇ ಮಹಾಮಂತ್ರವಾಗಿ ಈ ಕಲಿಯುಗದಲ್ಲಿನ ಭಕ್ತರಿಗೆ ಸನ್ಮಾರ್ಗವನ್ನು, ಮುಮುಕ್ಷುಗಳಿಗೆ ಮೋಕ್ಷವನ್ನು ಪ್ರಸಾದಿಸಲಿ. ಸನಕ ಸನಂದನಾದಿಗಳು ಆದಿಶೇಷನೂ ಕೂಡ ಈ ನಿನ್ನ ಮಹಿಮೆಯನ್ನು ಕೀರ್ತಿಸಲಾರರು. ನಮ್ಮ ಕಣ್ಣುಗಳಿಗೆ ಹಬ್ಬವಾಗಿರುವ ಈ ನಿನ್ನ ರೂಪವು ವರ್ಣನಾತೀತವಾಗಿರುವುದು. ನಮ್ಮನ್ನು ಧನ್ಯರಾಗಿಸಿರುವೆ ಎಂದು ಪ್ರಾರ್ಥಿಸಿದರು. ಹೃಷಿಕೇಶ್. ಅಲ್ಲಿ ಒಬ್ಬ ಸಾಧಾರಣ ಯೋಗಿಯಂತೆ ತ್ರಿವೇಣಿ ಘಾಟ್ನಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಧ್ಯಾನಮಗ್ನರಾದರು. ಅಲ್ಲಿ ಓಡಾಡುವವರೆಲ್ಲರೂ ಈ 16 ವರ್ಷದ ಬಾಲಯೋಗಿಯ ಅಪೂರ್ವ ಸೌಂದರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಧ್ಯಾನ ಭಂಗವನ್ನುಂಟು ಮಾಡಬಾರದೆಂದು ದೂರದಿಂದಲೇ ನಮಸ್ಕರಿಸುತ್ತಿದ್ದರು. ಶ್ರೀಪಾದರು ಮಧ್ಯಾಹ್ನದ ವೇಳೆಯಲ್ಲಿ ಕೆಲ ಮನೆಗಳಿಂದ ಭಿಕ್ಷೆಯನ್ನು ಸ್ವೀಕರಿಸಿ ನೈವೇದ್ಯವನ್ನು ಮಾಡಿದ ನಂತರ ಸಕಲ ಜೀವಿಗಳ ಪ್ರೀತ್ಯರ್ಥವಾಗಿ ಸ್ವಲ್ಪ ಭಾಗವನ್ನು ಅರ್ಪಣೆ ಮಾಡಿ ಉಳಿದುದನ್ನು ತಾವು ಸ್ವೀಕರಿಸುತ್ತಿದ್ದರು. ಸನ್ಯಾಸಿಗಳು ಸಾಧುಗಳು ಭಿಕ್ಷೆಯನ್ನು ತಂದು ಹೀಗೆಯೇ ಮಾಡಬೇಕು. ಕರತಲಾ ಭಿಕ್ಷೆಯನ್ನು ಮಾಡುವವರು ಮಾತ್ರ 3 ಅಥವಾ 5 ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡಿ ಕರತಲದಲ್ಲಿ ಸ್ವೀಕರಿಸಿ ಆಗಿಂದಾಗ್ಗೆ ಆತ್ಮಾರಾಮನನ್ನು ಸ್ಮರಿಸಿ
ಸಮರ್ಪಿಸಿಕೊಳ್ಳುವರು. ಪುನಃ ಮಾರನೆಯ ದಿನ ಮಧ್ಯಾಹ್ನ ಮಾತ್ರವೇ ಭಿಕ್ಷೆಗೆ ಹೋಗುವರು. ಕೆಲವರು ಭಿಕ್ಷೆಯನ್ನು ಯಾಚಿಸದೆ ತಾವಿರುವ ಸ್ಥಳದಲ್ಲಿಯೇ ಏನು ಪ್ರಾಪ್ತಿಯಾಗುವುದೋ ಅದನ್ನೇ ಈಶ್ವರ ಪ್ರಸಾದವೆಂದು ಭಾವಿಸಿ ತಿನ್ನುವರು. ಯಾರಾದರೂ ತಿಂದು ಉಳಿದ ಪದಾರ್ಥವನ್ನು ಕೊಟ್ಟರೂ ದೈವ ಪ್ರಸಾದವೆಂದು ಭಾವಿಸಿ ಭುಜಿಸುವರು. ಅವರೇ ಅವಧೂತರು. ಅವರಿಗೆ ಎಂಜಲು ದೋಷವಿರುವುದಿಲ್ಲ. ಸಾಧಾರಣವಾಗಿ ಗೃಹಸ್ಥರು ಸಿದ್ಧಪಡಿಸಿದ ಅಡುಗೆಯ ಎಲ್ಲ ಪದಾರ್ಥಗಳನ್ನು ಒಂದು ಊಟದ ಎಲೆಯಲ್ಲಿ ಬಡಿಸಿ ದೇವರಿಗೆ ನೈವೇದ್ಯವನ್ನಿಟ್ಟು ಅದನ್ನು ಬ್ರಹ್ಮಚಾರಿಗಳಿಗಾಗಲಿ ಭಿಕ್ಷುಕರಿಗಾಗಲಿ ಕೊಡುವುದು ಪದ್ಧತಿ. ಕೆಲವರು ಅತಿಥಿ ಸತ್ಕಾರವನ್ನು ಮಾಡದೆ ತಾವು ತಿನ್ನುವುದಿಲ್ಲವೆಂಬ ವ್ರತವನ್ನೂ ಮಾಡುವರು. ಈ ಭಿಕ್ಷೆಯ ಸ್ವೀಕಾರವಾಗಲಿ ಭಿಕ್ಷಾ ಪ್ರದಾನವಾಗಲಿ ಈಶ್ವರಾರ್ಪಣವಾಗಿಯೇ ನಡೆದಾಗ ಇಬ್ಬರೂ ಮುಕ್ತಿಯನ್ನು ಹೊಂದುವರು. ಇದನ್ನೇ ಗೃಹಸ್ಥರು ತಿಳಿಯಬೇಕು. ಬದರಿ ಕ್ಷೇತ್ರ. ಶ್ರೀಪಾದರು ಬದರಿ ಕ್ಷೇತ್ರವನ್ನು ಸೇರಿದೊಡನೆಯೇ ಅಲ್ಲಿ ಎಷ್ಟೋ ಮಂದಿ ಅದೃಶ್ಯ ಯೋಗಿಗಳು, ಸಾವಿರಾರು ವರ್ಷಗಳಿಂದ ತಪೋನಿಷ್ಠೆಯಲ್ಲಿರುವವರು, ಪೂಜ್ಯ ಶ್ರೀ ಸರ್ವೇಶ್ವರಾನಂದ ಸ್ವಾಮಿಗಳು, ಪೂಜ್ಯ ಶ್ರೀ ನಿತ್ಯಾನಂದ ಸ್ವಾಮಿಗಳು, ಪೂಜ್ಯ ಶ್ರೀ ನಿರಂಜನಾನಂದ ಸ್ವಾಮಿಗಳು ಮತ್ತು ದತ್ತ ಸಂಪ್ರದಾಯಿಗಳು, ನಾಥ ಸಂಪ್ರದಾಯಿಗಳು, ಅಘೋರ ಸಂಪ್ರದಾಯಗಳೂ ಆದ ಅನೇಕರು ಪ್ರಕಟವಾಗಿ, ಓ ದತ್ತ ಪ್ರಭುವೆ, ದೇವಾಧಿದೇವನೇ, ವಿಶ್ವಕರ್ತನೇ, ವಿಶ್ವಭೋಕ್ತನೇ, ವಿಶ್ವಂಭರನೇ, ಏಕಮೇವಾದ್ವಿತೀಯನೇ, ಪರಬ್ರಹ್ಮನೇ, ನಿನ್ನ ತತ್ವವನ್ನು ತಿಳಿಯುವುದು ಯಾರಿಗೆ ಸಾಧ್ಯ? ಕಾರಣಗಳಿಗೆಲ್ಲ ಮೂಲ ಕಾರಣನೂ ನೀನೆ. ಕಾರ್ಯಕಾರಣ ಸ್ವರೂಪನೇ, ಸಕಲಾಯುಧಧರನೇ, ಧರ್ಮ ಸಂಸ್ಥಾಪಕನೇ, ಯಜ್ಞಪುರುಷನೇ, ಯಜ್ಞ ಫಲಪ್ರದಾತನೇ, ಕಲಿಯುಗಾವತಾರನೇ, ಕೋಟಿ ಚಂದ್ರ ಪ್ರಭಾಭಾಸಮಾನನೇ, ಆಶ್ರಿತ ಕರ್ಮಬಂಧ ವಿದೂರನೇ, ಹೇ ಶ್ರೀಪಾದ ಶ್ರೀ ವಲ್ಲಭನೇ, ನಿನ್ನ ಸುಂದರ ಸುಕುಮಾರ ಮಂಗಳಕರವಾದ ರೂಪವನ್ನು ನಮ್ಮಿಂದ ದರ್ಶಿಸಲ್ಪಡುವಂತೆ ಮಾಡಿ ಕೃತಾರ್ಥರನ್ನಾಗಿಸಿರುವೆ ಎಂದು ಸ್ತುತಿಸಿದರು. ಅತ್ರಿ ಅನುಸೂಯ ಗರ್ಭ ಸಂಜಾತನಾದ ನೀನು ಷೋಡಶ ವರ್ಷ ಪ್ರಾಯದವನಾಗಿ ಷೋಡಶಾಕಳ ಪ್ರಪೂರ್ಣನಾಗಿ ಅವರನ್ನು ಸಂತೋಷಪಡಿಸಲು ಆ ಪ್ರಾಯದಲ್ಲಿಯೇ ನಿನ್ನ ರೂಪವನ್ನು ಸ್ಥಿರಪಡಿಸಿದೆ. ಅದೇ ರೀತಿಯಾಗಿ ಈಗ ಷೋಡಶ ವರ್ಷ ಪ್ರಾಯದವನಾಗಿ ಯೋಗಿ ರೂಪದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಬಿಟ್ಟು ಲೋಕ ಕಲ್ಯಾಣಾರ್ಥವಾಗಿ ಬಂದಿರುವೆ. ಷೋಡಶಾಕಳ ಪ್ರಪೂರ್ಣನಾಗಿ ನಮ್ಮ ಮನಸ್ಸಂತೋಷಪಡಿಸುತ್ತಿರುವೆ. ಈ ರೂಪವನ್ನು ಬದಲಿಸದೆ ಹೀಗೆಯೇ ಸಂಚರಿಸುವೆನೆಂದು ನಮಗೆ ವಾಗ್ದಾನ ಮಾಡು ಎಂದು ಪ್ರಾರ್ಥಿಸಿದರು. ನೀನು ಸಹಸ್ರ ಶೀರ್ಷನು, ಸಹಸ್ರಾಕ್ಷನು, ಸಹಸ್ರ ಬಾಹುವು, ಸಹಸ್ರಪಾದನು, ಯೋಗಿಯೂ ಭೋಗಿಯೂ ನೀನೇ ಆಗಿರುವೆ. ಈ ಜಗತ್ತಿನಲ್ಲಿರುವ ಐಶ್ವರ್ಯವೆಲ್ಲವೂ ನಿನ್ನದೇ. ನಿನ್ನದಲ್ಲದಿರುವುದು ಬೇರೇನೂ ಇಲ್ಲ. ಓ ಸಕಲ ಲೋಕೋರಾಧ್ಯನೇ, ನಿನ್ನ ಸಂದರ್ಶನದಿಂದ ನಮ್ಮ ತಪಸ್ಸುಗಳು ಪೂರ್ಣವಾಗಿವೆ. ನಮ್ಮ ಹೃದಯಗಳು ಸಂತೃಪ್ತಿಯನ್ನು ಹೊಂದಿವೆ. ಮಾಯಾಮಯನು, ಮಾಯಾತೀತನೂ ನೀನು, ತ್ರಿಗುಣಾತ್ಮಕನು, ತ್ರಿಗುಣಾತೀತನೂ ನೀನು. ನಿನ್ನ ದಯಾರಸದ ಒಂದು ಬಿಂದುವು ಸಿಕ್ಕಿದರೂ ಪಾಪಿಯ ಜನ್ಮವು ಪಾವನವಾಗುವುದು. ಕೇವಲ ದೀನ ಜನೋದ್ಧಾರಕ್ಕಾಗಿ ಬೇಕಾದ ರೀತಿಯಲ್ಲಿ ರೂಪಧಾರಣೆ ಮಾಡಬಲ್ಲವನು ನೀನೊಬ್ಬನೇ ಆಗಿರುವೆ. ದೇವದೇವನೇ, ಅದ್ವೈತವಾಗಿ ಅಪೂರ್ಣವಾಗಿ ಅಪ್ರಮೇಯವಾಗಿ ಪ್ರಕಾಶಿಸುವ ನಿನ್ನ ದಿವ್ಯ ತೇಜೋಮಯ ರೂಪವು ಸಾಕಾರವಾದಾಗ ಯೋಗಿಗಳೂ ಸಹ ನಿನ್ನ ಮೋಹಾಂಬುದಿಯಲ್ಲಿ ಮುಳುಗುವರು. ನಿನ್ನ ಅನುಗ್ರಹದಿಂದಲೇ ನಿನ್ನ ಮಹತ್ವವನ್ನು ನಾವು ವಾಕ್ಕುಗಳಿಂದ ಸ್ತುತಿ ಮಾಡಬಲ್ಲವರಾಗಿದ್ದೇವೆ. ನೀನೆಲ್ಲಿರುವೆಯೋ ಅಲ್ಲಿ ಸಕಲ ತೀರ್ಥಗಳಿರುವುವು, ಸಕಲ ದೇವತೆಗಳೂ ಇರುವರು. ಸರ್ವಾಂತರ್ಯಾಮಿಯಾದ ನೀನು ಭಕ್ತರಿಗೆ ಶ್ರೇಯಸ್ಸನ್ನು ಅನುಗ್ರಹಿಸುವುದೇ ನಿನ್ನ ದೀಕ್ಷೆಯಾಗಿದೆ. ಏಕ ಅನೇಕ ಗುಣ ನಿರ್ಗುಣಗಳೇ ಅಲ್ಲದೆ ಗುಣಾತೀತನಾಗಿ ಯಾರಿಗೂ ತಿಳಿಯದ ಅನಂತ ಗುಣಗಳಿಂದ ಪ್ರಕಾಶಿಸುತ್ತಿರುವೆ ಎಂದು ಮನಸ್ಫೂರ್ತಿಯಾಗಿ ಕೊಂಡಾಡಿದರು. ಬದರಿ ಕ್ಷೇತ್ರವು ಭಾರತದ ಸರ್ವಶ್ರೇಷ್ಠವಾದ
ಪುಣ್ಯಕ್ಷೇತ್ರವೆಂದು ಹೇಳಲ್ಪಟ್ಟಿದೆ. ಈ ಕ್ಷೇತ್ರದ ಪ್ರಭಾವ ಮತ್ತು ವರ್ಣನೆಯನ್ನು ಮಹಾಭಾರತ, ಹರಿವಂಶ, ಭಾಗವತ ಮುಂತಾದ ಇತಿಹಾಸಗಳಲ್ಲಿ ವಿಪುಲವಾಗಿ ವರ್ಣಿಸಲಾಗಿದೆ. ಭಾಗವತವು ಇದನ್ನು ಭರತಖಂಡದ ಆಧ್ಯಾತ್ಮಿಕ ರಾಜಧಾನಿ ಎಂದು ಹೊಗಳಿದೆ. ಅಲ್ಲಿಗೆ ಸೇರಿದವರು ಸಹಜವಾಗಿಯೇ ಕೋರಿಕೆಗಳಿಂದ ಮುಕ್ತಿ ಹೊಂದುವರೆಂದು, ಗುರಿಯನ್ನು ಮುಟ್ಟಲು ಬದರಿ ಯಾತ್ರೆಯನ್ನು ಮಾಡುವುದು ಅನಿವಾರ್ಯವೆಂದು ಕೆಲವರು ತಿಳಿಸಿದ್ದಾರೆ. ಅಲ್ಲಿನ ಅಧಿದೇವತೆ ನಾರಾಯಣನು. ಇಲ್ಲಿನ ಗಂಗೆಗೆ ಅಲಕನಂದ ಎಂದು ಹೆಸರು. ಅಲ್ಲಿರುವ ಅವಳ ಜಲವು ಅನೇಕ ಔಷಧ ಸಸ್ಯ ಲತೆಗಳ ಮೂಲಕ ಹರಿಯುತ್ತಾ, ಬೆಟ್ಟಗಳ ಮೇಲಿಂದ ಧುಮುಕುತ್ತಾ, ಕೆಲವು ಕಡೆ ವೇಗವಾಗಿ ಪ್ರವಹಿಸುವುದು. ಶ್ರೀಮನ್ನಾರಾಯಣನ ಪಾದ ಪದ್ಮಗಳಲ್ಲಿ ಹುಟ್ಟಿ ಆ ಪಾದಗಳನ್ನು ತೊಳೆಯುತ್ತಾ ಅಲ್ಲಿಂದ ಸ್ರವಿಸುತ್ತಾ ನಿರ್ಮಲ ಜಲವಾಹಿನಿಯಾಗಿ ನಮಗೆ ದರ್ಶನವನ್ನೀಯುತ್ತಾಳೆ. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ನದಿಯೆಂದು ಖ್ಯಾತಿಯಾಗಿದೆ. ಸಾಕ್ಷಾತ್ ನಾರಾಯಣನ ಪಾದೋದಕವೆಂದು ವ್ಯವಹರಿಸಲ್ಪಡುತ್ತದೆ. ಪ್ರಾಚೀನ ಯುಗಗಳಿಂದ ಧ್ರುವನು, ಪೃಥು ಮಹಾರಾಜನು, ಪ್ರಿಯವ್ರತ ಮಹಾರಾಜನು ಮೊದಲಾದವರು, ನಾರದಾದಿ ಮುನಿಗಳು, ಬ್ರಹ್ಮಾದಿ ದೇವತೆಗಳೂ ಕೂಡ ದರ್ಶಿಸಿ ಸೇವೆಯನ್ನು ಮಾಡಿದ ದಿವ್ಯ ಕ್ಷೇತ್ರವಾಗಿದೆ. ಆ ಕ್ಷೇತ್ರದಲ್ಲಿ ಇಂದ್ರನಿಂದ ಪ್ರೇರೇಪಿಸಲ್ಪಟ್ಟ ಅಪ್ಸರೆಯರು ನಾರಾಯಣನೆಂಬ ಮುನಿಯ ತಪೋಭಂಗವನ್ನು ಮಾಡಲಾರದೆ ಹೋದರು. ಅವರಿಗಿಂತಲೂ ಸೌಂದರ್ಯವತಿಯಾದ ಊರ್ವಶಿ ಎಂಬುವವಳನ್ನು ತನ್ನ ತೊಡೆಯಿಂದ ಸೃಷ್ಟಿಸಿ ತೋರಿಸಲು ಆ ಅಪ್ಸರೆಯರು ನಾಚಿಕೊಳ್ಳಲು ಇಂದ್ರನು ಬಂದು ಕ್ಷಮೆಯಾಚಿಸಿದಾಗ ಅವನಿಗೆ ನಾರಾಯಣ ಮುನಿಯು ಊರ್ವಶಿಯನ್ನು ಬಹುಕರಿಸಿದನು. ಅಲ್ಲಿ ಪುರುಷರಿಗೆ ಸ್ತ್ರೀಯರ ಬಗ್ಗೆ ಪುತ್ರಿಕಾಭಾವ ಮತ್ತು ಮಾತೃಭಾವ ಉಂಟಾಗಿ ಕಾಮಜಯವು ಪ್ರಾಪ್ತಿಸುವುದು. ಆದುದರಿಂದ ಬದರಿ ಕ್ಷೇತ್ರದ ದರ್ಶನವನ್ನು ಮಾಡಿ ನಿವಾಸವನ್ನು ಮಾಡುವವರಿಗೆ ಕಾಮಜಯವು ಕಟ್ಟಿಟ್ಟ ಬುತ್ತಿ ಎಂದು ಪುರಾಣ ವಾಕ್ಯವಿದೆ. ಅಲ್ಲಿನ ಶ್ರೀಮನ್ನಾರಾಯಣ ಮೂರ್ತಿಯು ಚತುರ್ಭುಜಗಳುಳ್ಳವನಾಗಿ ಮೇಲಿನ 2 ಕೈಗಳು ಶಂಖ ಚಕ್ರಗಳಿಂದ ಕೂಡಿ, ಕೆಳಗಿನ 2 ಕೈಗಳು ತೊಡೆಯ ಮೇಲೆ ಚಿನ್ಮುದ್ರೆಯಿಂದ ಕೂಡಿದ್ದು ಪದ್ಮಾಸನದಲ್ಲಿ ಧ್ಯಾನ ನಿಷ್ಠೆಯಲ್ಲಿರುವುದು. ಆ ಮೂರ್ತಿಯ ಸುತ್ತಲೂ ನಾರದ, ಉದ್ಧವ, ಕುಬೇರ, ಲಕ್ಷ್ಮಿ, ಗಣೇಶರು ದರ್ಶನವನ್ನೀಯುವರು. ಅದೃಶ್ಯ ಯೋಗಿಗಳೆಲ್ಲರೂ ಶ್ರೀಪಾದ ಸ್ವಾಮಿಯನ್ನು ಸ್ತುತಿಸಿ ಅವರ ಆಶೀರ್ವಾದವನ್ನು ಹೊಂದಿ ಅಂತರ್ಧಾನರಾದರು. ಅಲ್ಲಿಯೇ ವಾಸಿಸುವ ಸದಾನಂದ ಬ್ರಹ್ಮಚಾರಿ ಎಂಬ ಸಾಧಕರೊಬ್ಬರು ತನ್ನ ಶಿಷ್ಯರೊಂದಿಗೆ ಬಂದು ಶ್ರೀಪಾದರನ್ನು ದರ್ಶಿಸಿ ಪಾದಾಭಿವಂದನೆಯನ್ನು ಮಾಡಿದರು. ಶ್ರೀಪಾದರ ಮುಖಮಂಡಲದ ತೇಜಸ್ಸನ್ನು ಅವರ ತಪೋಮಹಿಮೆಯೆಂದು ಗುರುತಿಸಿ ಉಚಿತಾಸನದ ಮೇಲೆ ಕುಳ್ಳಿರಿಸಿ, ಹೇ ಭಗವಾನ್, ತಮ್ಮ ದರ್ಶನ ಮಾತ್ರದಿಂದಲೇ ನಮಗೆ ದಿವ್ಯಾನಂದ ಉಂಟಾಗುತ್ತಿದೆ. ನಮ್ಮ ಸಾಧನೆಗಳು ಪ್ರಾರಂಭ ದಶೆಯಲ್ಲಿಯೇ ಇವೆ. ತಾವು ದಯವಿಟ್ಟು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕೆಂದು ತಮ್ಮ ಪಾದಾರವಿಂದಗಳಲ್ಲಿ ಶರಣಾಗಿದ್ದೇವೆ. ಶ್ರೀಮತ್ ಪರಂ ಬ್ರಹ್ಮಗುರುಂ ಸ್ಮರಾಮಿ, ಶ್ರೀಮತ್ ಪರಂ ಬ್ರಹ್ಮಗುರುಂ ಭಜಾಮಿ, ಶ್ರೀಮತ್ ಪರಂ ಬ್ರಹ್ಮಗುರುಂ ವದಾಮಿ, ಶ್ರೀಮತ್ ಪರಂ ಬ್ರಹ್ಮಗುರುಂ ನಮಾಮಿ. ಓ ಪರಬ್ರಹ್ಮ ಗುರುವರ್ಯನೇ, ನಿನ್ನ ನಾಮವನ್ನೇ ಸ್ಮರಿಸುವೆವು, ನಿನ್ನ ಪಾದಗಳನ್ನೇ ಭಜಿಸುವೆವು, ನಿನ್ನ ಲೀಲೆಗಳನ್ನೇ ಹೇಳಿಕೊಳ್ಳುವೆವು, ನಿನಗೆ ನಮಸ್ಕಾರಗಳನ್ನರ್ಪಿಸುವೆವು. ನೀನಲ್ಲದೆ ನಮ್ಮನ್ನಾದರಿಸುವ ಪರಮಗುರುವೂ ಇಲ್ಲ ಎಂದು ಸ್ತುತಿಸಿದರು. ಶ್ರೀಪಾದ ಶ್ರೀವಲ್ಲಭರು ಮಂದಹಾಸವನ್ನು ಬೀರುತ್ತಾ ಮೃದು ಮಧುರ ಕಂಠದಿಂದ, ಸಾಧಕರೇ ಕೇಳಿ, ಮಾನವಾವಸ್ಥೆಗಳು 4: ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ. ಆಶ್ರಮಗಳು 4: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗುರುಗಳು 4 ಮಂದಿ: ತಾಯಿ, ತಂದೆ, ಗುರು, ದೇವರು. ಅನುಸರಿಸಬೇಕಾದ ಧರ್ಮಗಳು 4: ಸತ್ಯ, ಧರ್ಮ, ಶಾಂತಿ, ಪ್ರೇಮ. ಸಾಧಿಸಬೇಕಾದ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ.
ಪ್ರತಿಯೊಬ್ಬ ಮಾನವನು ಈ ಪುರುಷಾರ್ಥಗಳನ್ನು ಸಾಧಿಸಬೇಕು. ಹಾಗೆ ಸಾಧಿಸಬೇಕಾದರೆ 4 ಅವಸ್ಥೆಗಳಲ್ಲಿಯೂ 4 ಆಶ್ರಮಗಳಲ್ಲಿಯೂ 4 ಧರ್ಮಗಳನ್ನಾಚರಿಸಲು ಅವುಗಳನ್ನು ಸಕಾಲದಲ್ಲಿ ಪ್ರಬೋಧಿಸಲು ಈ 4 ಮಂದಿ ಗುರುಗಳು ಸಹಕರಿಸುವರು. ಹೇಗೆಂದರೆ, ತಾಯಿಯೇ ಮೊದಲ ಗುರು. ತಾಯಿಯು ಮಗುವಿಗೆ ಹಾಲುಣಿಸಿ ಬೆಳೆಸುತ್ತಾ ಆಟವಾಡುವ ಸಮಯದಿಂದಲೇ ನಡೆ ನುಡಿಗಳನ್ನು ಕಲಿಸುತ್ತಾಳೆ. ಯಾರ ಬಳಿಗೆ ಹೇಗೆ ನಡೆದುಕೊಳ್ಳಬೇಕು, ಯಾರನ್ನು ಹೇಗೆ ಕರೆಯಬೇಕು ಎಂಬುದನ್ನು ತಿಳಿಸುತ್ತಾಳೆ. ಶೈಶವಾವಸ್ಥೆಯನ್ನು ದಾಟಿ ಬಾಲ್ಯಾವಸ್ಥೆಗೆ ಬರುತ್ತಿದ್ದಂತೆಯೇ ಮಾಡಬಾರದ ಕೆಲಸಗಳನ್ನು ಮಾಡಲು ಬಿಡದೆ ದಂಡಿಸುತ್ತಾಳೆ. ಪ್ರಕೃತಿಯಲ್ಲಿನ ಎಲ್ಲ ವಸ್ತುಗಳನ್ನು ಪರಿಚಯಿಸುತ್ತಾಳೆ. ಅದು ಸತ್ಯವನ್ನೇ ನಂಬುವ ಅವಧಿಯಾದುದರಿಂದ ಇದ್ದದ್ದನ್ನು ಇದ್ದ ಹಾಗೆ ಗ್ರಹಿಸುವರು. ವಿದ್ಯಾರ್ಥಿಯ ದಶೆಗೆ ಬಂದು ಉಪನಯನ ಸಂಸ್ಕಾರವಾದ ನಂತರ ಜವಾಬ್ದಾರಿಯನ್ನು ತಂದೆಯು 2ನೇ ಗುರುವಾಗಿ ಸ್ವೀಕರಿಸುವನು. ವಿದ್ಯಾಭ್ಯಾಸ, ಸಹಪಾಠಿಗಳು ಮತ್ತು ಹಿರಿಯರೊಂದಿಗೆ ನಡೆಯಬೇಕಾದ ವಿಧಾನವನ್ನು, ವಿನಯ ವಿಧೇಯತೆಗಳನ್ನು, ಲೌಕಿಕ ಮತ್ತು ಧಾರ್ಮಿಕ ಮಾರ್ಗದ ಬಗ್ಗೆ ರೀತಿನೀತಿಗಳನ್ನು ತಿಳಿಸುವನು. ಇದೇ ಬ್ರಹ್ಮಚರ್ಯಾಶ್ರಮ. ಯಾವುದೇ ವಿದ್ಯೆಯನ್ನಾಗಲಿ ಈ ಅವಸ್ಥೆಯಲ್ಲಿಯೇ ಕಲಿಯಬೇಕು. ಶರೀರವನ್ನು ದೃಢಕಾಯವನ್ನಾಗಿ ಬೆಳೆಸಿಕೊಳ್ಳುವ ಸಮಯ. ಇದನ್ನು ಕೌಮಾರ ದಶೆ ಎನ್ನುವರು. ಮಾನವನು ಸಾಮಾನ್ಯವಾಗಿ ಜೀವನದ ಲಕ್ಷ್ಯ ಸಾಧನೆಗಾಗಿ ಲೌಕಿಕವಾಗಿ ಬೇಕಾದ ವಿಷಯ ಪರಿಜ್ಞಾನವನ್ನು ಕಲಿಯಬೇಕಾದ ಸಮಯ. ಈ ದಶೆಯಲ್ಲಿ ತಂದೆ, ತಾತ, ಗುರು ಹಿರಿಯರು ತಮ್ಮ ತಮ್ಮ ಸಹಕಾರವನ್ನು ನೀಡುವರು. ಈ ಅವಧಿಯಲ್ಲಿ ಸಾಧಿಸಬೇಕಾಗಿರುವುದು ಧರ್ಮ ಮಾರ್ಗದಲ್ಲಿ ಜೀವಿಸಬೇಕೆಂಬ ದೃಢ ಸಂಕಲ್ಪ. ಅದು ಬಲವಾಗಿದ್ದರೆ ಸನ್ಮಾರ್ಗದಲ್ಲಿಯೇ ನಡೆಯುವನು. ಇನ್ನು ಮುಂದೆ ಯೌವನ ದಶೆಗೆ ಕಾಲಿಡುತ್ತಾನೆ. ಹಾಗೆ ಧರ್ಮವನ್ನಾಧಾರವಾಗಿಟ್ಟುಕೊಂಡು ಆರ್ಥಿಕ ಸಂಪತ್ತನ್ನು ಗಳಿಸಿ 3ನೆಯ ಪುರುಷಾರ್ಥ ಸಾಧನೆಗೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು. ಆ ಆಶ್ರಮದಲ್ಲಿಯೇ ಪಡೆಯಬೇಕಾದುದೆಲ್ಲವನ್ನೂ ಪಡೆಯುತ್ತಾ ತನ್ನ ಜನ್ಮ ಸಾರ್ಥಕಗೊಳಿಸಿಕೊಳ್ಳಲು ಉಪಯೋಗವಾಗುವ ಗುರು ಬೋಧೆಗಳನ್ನು, ಮಾತಾಪಿತರ ಸೇವೆ, ಅತಿಥಿ ಅಭ್ಯಾಗತರ ಆದರಣೆ, ಬಂಧು ವರ್ಗದೊಂದಿಗೆ ಸಹೃದ್ಭಾವಗಳನ್ನು ಅಳವಡಿಸಿಕೊಳ್ಳಬೇಕು. ಕಾಮ್ಯವೆಂದರೆ ಮಿಶ್ರಣ, ಬೆರೆತು ಹೋಗುವುದು, ಲೀನವಾಗುವುದು, ತಾದಾತ್ಮ್ಯತೆಯನ್ನು ಹೊಂದುವುದು. ಲಯವಾಗುವುದು ಅಂದರೆ ಆತ್ಮನು ಪರಮಾತ್ಮನಲ್ಲಿ ಬೆರೆಯುವುದು. ಆತ್ಮನು ತನ್ನನ್ನು ತಾನು ಲುಪ್ತವಾಗಿಸಿಕೊಂಡು ಪರಮಾತ್ಮನಲ್ಲಿ ಲೀನವಾಗುವುದು ಅಂದರೆ ಯೋಗವಿದ್ಯೆ. 3ನೆಯ ಪುರುಷಾರ್ಥವಾದ ಕಾಮ ಎಂಬುವುದರ ಅರ್ಥವನ್ನು ಕೆಲವರು ಶಾರೀರಿಕವಾದ ಕಾಮವಿಕಾರವನ್ನು ತೀರಿಸಿಕೊಳ್ಳುವುದೆಂದು ಭಾವಿಸುವರು. ಅದು ಸರಿಯಲ್ಲ. ಸಾಧಿಸಬೇಕಾದ ಪುರುಷಾರ್ಥಗಳನ್ನು ಕಷ್ಟಪಟ್ಟು ಮನಸ, ವಾಚ, ಕರ್ಮಣ ಸಾಧನೆಯಿಂದ ಪಡೆಯಬೇಕು. ಆದರೆ ಶಾರೀರಿಕ ಕಾಮವು ಎಲ್ಲ ಪ್ರಾಣಿಗಳಲ್ಲಿಯೂ ಸಹಜವಾಗಿಯೇ ಇರುತ್ತದೆ. ಇದು ಒಂದು ರೀತಿಯ ವಿಕಾರ ಮಾತ್ರವಾಗಿರುತ್ತದೆ. ಬುದ್ಧಿವಂತನು ಅದಕ್ಕೆ ದೂರವಾಗಿ ಅದರಿಂದ ಬಿಡಿಸಿಕೊಂಡು ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳಬೇಕು. ಕಾಮ್ಯ ಎಂಬ ಪುರುಷಾರ್ಥದ ಮೂಲಕ ಶರೀರದ ದೃಢತೆಯು ಕುಗ್ಗಿ ಹೋಗುವ ಮೊದಲೇ ಮಾನವನು ಕೊನೆಯ ಪುರುಷಾರ್ಥವಾದ ಮೋಕ್ಷವನ್ನು ಬಯಸಿ ತಿಳಿದುಕೊಳ್ಳಬೇಕು. ಈ ಮಾರ್ಗವನ್ನು ಗುರು ಹಿರಿಯರ ಬಳಿ ಸೇರಿ ಚೆನ್ನಾಗಿ ಅರಿತು ಸಂಸಾರದಲ್ಲಿದ್ದುಕೊಂಡೇ ನಿರಂತರವಾಗಿ ಸಂಸಾರಕ್ಕೆ ಅಂಟಿಕೊಂಡಿರದೆ ಪ್ರವರ್ತಿಸುವುದೇ ಕಾಮ್ಯವಿದ್ಯೆ. ಗೃಹಸ್ಥನಾಗಿದ್ದುಕೊಂಡೇ ಈ ವಿದ್ಯೆಯನ್ನು ಆಧ್ಯಾತ್ಮಿಕ ಗುರುಗಳಿಂದ ಕಲಿಯಬೇಕು. ನದಿಗಳೆಲ್ಲವೂ ಪ್ರವಹಿಸುತ್ತಾ ಪ್ರಕೃತಿಗೆ ಸಹಕರಿಸುತ್ತಾ ಕೊನೆಯ ಸಮುದ್ರದಲ್ಲಿ ಬೆರೆತು ಶಾಂತಿ ಹೊಂದುವಂತೆ ಮಾನವನು ಶ್ರದ್ಧೆ, ಸಹನೆಗಳಿಂದ ಜೀವನವನ್ನು ಸಾಗಿಸುತ್ತಾ ದೇವರನ್ನು ಗುರುತಿಸಲು ಪ್ರಯತ್ನಿಸುತ್ತಿರಬೇಕು. ಸಂಸಾರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಿರುವಾಗಲೇ ಮಾನಸಿಕವಾಗಿ ವಾನಪ್ರಸ್ಥವನ್ನು ನೆನೆಯಬೇಕು. ವಾನಪ್ರಸ್ಥ ಆಶ್ರಮದಲ್ಲಿರುವಂತೆ ಭಾವಿಸಿಕೊಳ್ಳುತ್ತಿರಬೇಕು.
ಅನುರಾಗದಿಂದಲ್ಲದೆ ವಿರಾಗದಿಂದ ಸ್ವಲ್ಪ ಕಾಲ ಸಂಸಾರವನ್ನು ಸಾಗಿಸುತ್ತಾ ನಂತರ ವಾನಪ್ರಸ್ಥನಾದ ಮೇಲೆ ಸ್ವಲ್ಪ ಕಾಲ ಸನ್ಯಾಸವನ್ನು ಮಾನಸಿಕವಾಗಿ ಭಾವಿಸುತ್ತಾ ಪರಿಪಕ್ವವಾದ ದಶೆಯನ್ನು ಹೊಂದಬೇಕು. ಪೂರ್ತಿಯಾಗಿ ಸಂಸಾರದ ಭಾರವನ್ನು ಭಗವಂತನ ಮೇಲೆ ಹಾಕಿ ಪ್ರಶಾಂತವಾಗಿರುವಂತಹ ಮನಃಸ್ಥಿತಿಯನ್ನು ಧೈರ್ಯವನ್ನು ಹೊಂದಿದಾಗ ಸನ್ಯಾಸವನ್ನು ಸ್ವೀಕರಿಸುವುದು ಉತ್ತಮವಾದ ಮಾರ್ಗವಾಗಿದೆ. ಇದೇ ಕ್ರಮವಾದ ಪದ್ಧತಿ. ಹಾಗಲ್ಲದೆ ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಿಯಾಗಬೇಕಾದರೆ ಸದ್ಗುರುಗಳ ಕೃಪಾ ಕಟಾಕ್ಷವನ್ನು ಗುರುಸೇವೆಯ ಮೂಲಕ ಹೊಂದಬೇಕಾಗುವುದು. ಪುಷ್ಕರ ಕಾಲವನ್ನು ಪರೀಕ್ಷಿಸದೆ ಗುರುಗಳು ಸನ್ಯಾಸ ದೀಕ್ಷೆಯನ್ನು ಕೊಡುವುದಿಲ್ಲ. ಏಕೆಂದರೆ ಶಿಷ್ಯರು ಪತನವಾಗಬಾರದೆನ್ನುವುದೇ ಗುರುವಿನ ಸಂಕಲ್ಪ. ಶಿಷ್ಯರಿಗೆ ಸಮಯೋಚಿತ ಬೋಧನೆಯನ್ನು ಮಾಡುವುದು, ಅವರ ಮಾನಸಿಕ ಸ್ಥಿತಿಯನ್ನು ಅರಿತುಕೊಳ್ಳುತ್ತಿರುವುದು ಗುರುಗಳ ಜವಾಬ್ದಾರಿಯಾಗಿರುತ್ತದೆ. ಆ ಪರಿಸ್ಥಿತಿಯಲ್ಲಿ ಅವರ ಭಾರವನ್ನೆಲ್ಲ ಭಗವಂತನ ಮೇಲೆಯೇ ಇಟ್ಟು ನಡೆಯಬೇಕು. ಸಾಧಕರೇ, ಸಾಧನಾ ಮಾರ್ಗವು ತುಂಬ ಕಠಿಣವಾದುದು. ಎಷ್ಟೋ ನಿಗ್ರಹದಿಂದ ಸಾಗಬೇಕು. ನಮ್ಮ ಜನ್ಮ ಸಾರ್ಥಕಪಡಿಸಿಕೊಳ್ಳಲು ತಾಯಿ ತಂದೆ, ಗುರು ಹಿರಿಯರು, ದೇವರು ಈ ರೀತಿಯಾಗಿ ಉಪಯೋಗವಾಗುತ್ತಿದ್ದಾರೆ. ಆದುದರಿಂದ ಅವರನ್ನು ಯಾವಾಗಲೂ ಮರೆಯಬಾರದು. ಶರೀರಕ್ಕಿರುವ 4 ಅವಸ್ಥೆಗಳನ್ನು ತಿಳಿದು ಯಾವ ಯಾವ ಅವಸ್ಥೆಯಲ್ಲಿ ಏನೇನು ಮಾಡಬೇಕೋ ಅದನ್ನು ತಿಳಿಸುತ್ತಿರುವೆನಲ್ಲ. ಹಾಗೆ ಮಾಡುವುದು ಉತ್ತಮ ಸಾಧಕರ ಲಕ್ಷಣ. ಎಲ್ಲರಿಗೂ ಶುಭವಾಗಲಿ. ಸಾಧನೆಯಲ್ಲಿ ಎಲ್ಲರೂ ಮುಂದಕ್ಕೆ ಸಾಗುತ್ತಾ ಗುರಿಯನ್ನು ಸಾಧಿಸಬೇಕು ಎಂದು ಆಶೀರ್ವದಿಸಿದರು. ಈ ಬೋಧನೆಗಳನ್ನು ಕೇಳಿ ಅನೇಕ ಹಂತಗಳಲ್ಲಿರುವ ಸಾಧಕರು ಶ್ರೀಪಾದರಿಗೆ ನಮಿಸಿ, ಸ್ವಾಮಿ, ತಮ್ಮಿಂದ ಉಕ್ತವಾದ ಈ ಪರಮ ಸತ್ಯಗಳು ನಮಗೆ ಎಷ್ಟೋ ಉಪಕರಿಸಿವೆ. ನಮ್ಮ ಮೇಲೆ ಕೃಪೆಯನ್ನು ತೋರಿ ನಾಳೆಯೂ ಸಹ ಇನ್ನೂ ಕೆಲವು ವಿಷಯಗಳನ್ನು ಬೋಧಿಸಬೇಕೆಂದು ಬೇಡಿಕೊಂಡರು. ಶ್ರೀಪಾದರು ಅಂಗೀಕರಿಸಲಾಗಿ ಆ ಸಾಧಕರೆಲ್ಲರೂ ಅವರಿಗೆ ಭಿಕ್ಷೆಯನ್ನು ಸಮರ್ಪಿಸಿ ಧನ್ಯರಾದರು. ಮಾರನೆಯ ದಿನ ಶ್ರೀಪಾದರು ಸ್ನಾನಾನುಷ್ಠಾನಗಳನ್ನು ಮುಗಿಸಿಕೊಂಡ ಸಂದರ್ಭದಲ್ಲಿ ಆ ಸಾಧಕರು ಇನ್ನಷ್ಟು ಸಾಧಕರು ಮತ್ತು ಯಾತ್ರಿಕರೊಂದಿಗೆ ಸೇರಿದ್ದರು. ಶ್ರೀಪಾದರ ಬರುವಿಕೆಗಾಗಿ ಎದುರು ನೋಡುತ್ತಿದ್ದ ಸದಾನಂದ ಬ್ರಹ್ಮಚಾರಿಯವರು ಸ್ವಾಮಿಗಳನ್ನು ಸದ್ಗುರುವಿನಂತೆ ಭಾವಿಸಿದ್ದರು. ಆದುದರಿಂದ ಶ್ರೀಪಾದರಿಗೆ ಪಾದಪೂಜೆಯನ್ನು ಮಾಡಬೇಕೆಂದುಕೊಂಡು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಆ ಸ್ವಾಮಿಯವರ ಬಳಿಗೆ ಬಂದು ಪ್ರಾರ್ಥನಾಪೂರ್ವಕವಾಗಿ ಸತ್ಸಂಗದ ಸಮಾವೇಶಕ್ಕೆ ಸ್ವಾಗತಿಸಿ ಕರೆದುಕೊಂಡು ಬಂದು ಉಚಿತಾಸನದಲ್ಲಿ ಕುಳ್ಳಿರಿಸಿ ಪಾದಪೂಜೆಯನ್ನು ಮಾಡಿ ಎಲ್ಲರೂ ನಮಸ್ಕರಿಸಿ, ಗುರುವರೇಣ್ಯರೇ, ಸಣ್ಣ ವಯಸ್ಸಿನಲ್ಲಿಯೇ ತಾವು ನಮಗೆ ಮಾರ್ಗದರ್ಶನವನ್ನು ಮಾಡಿ ಅನೇಕ ವಿಷಯಗಳನ್ನು ಬೋಧಿಸಿರುವಿರಿ. ತಾವೇ ನಮ್ಮ ಧ್ಯೇಯ ಮೂರ್ತಿಯಾಗಿರುವಿರಿ. ಸಾಧನೆಯ ಮತ್ತಷ್ಟು ರಹಸ್ಯವಾದ ವಿಷಯಗಳನ್ನು ಬೋಧಿಸಿ ನಮ್ಮನ್ನುದ್ಧರಿಸಲು ತಾವೇ ಸಮರ್ಥರು ಎಂದು ಹೊಗಳಿ ತಮ್ಮ ಬೇಡಿಕೆಯನ್ನು ಭಿನ್ನವಿಸಿಕೊಂಡನು. ಸಾಧಕರೆಲ್ಲರೂ ಶ್ರೀಪಾದರ ವಾಗಾಮೃತವನ್ನು ಸವಿಯಲು ಉತ್ಸುಕರಾಗಿದ್ದರು. ಶ್ರೀಪಾದರು ಇದನ್ನು ಗಮನಿಸಿ ಹೀಗೆ ಹೇಳತೊಡಗಿದರು. ಸಾಧಕರೇ, ಇದುವರೆಗೆ ಮಾನವನು ವಿವಿಧ ದಶೆಗಳಲ್ಲಿ ಸಾಧಿಸಬೇಕಾದ ಪುರುಷಾರ್ಥಗಳನ್ನು ವಿವರವಾಗಿ ತಿಳಿದುಕೊಂಡಿರುವಿರಿ. ಅದರಲ್ಲಿ ಧರ್ಮ, ಅರ್ಥ, ಕಾಮಗಳನ್ನು ಪ್ರೇಯಸ್ಸುಗಳೆಂದು, ಕೊನೆಯದಾದ ಮೋಕ್ಷವನ್ನು ಶ್ರೇಯಸ್ಸು ಎಂದು ವ್ಯಾಖ್ಯಾನಕಾರರು ಹೇಳುವರು. ಪ್ರೇಯಸ್ಸು ಎಂದರೆ ಪ್ರಕೃತಿಯ ಪ್ರೇರಣೆಯಿಂದ ಅವನಲ್ಲಿ ಪ್ರೀತಿಯುಂಟಾಗಿ ಆಚರಿಸುವುದು. ಶ್ರೇಯಸ್ಸು ಎಂದರೆ ಪೂರ್ವಜನ್ಮದ ಪುಣ್ಯ ವಿಶೇಷಗಳಿಂದ ಮೋಕ್ಷ ಮಾರ್ಗದಿಂದ ಅಭಿಲಾಷೆಯುಂಟಾಗುವುದು. ಪ್ರತಿಯೊಬ್ಬ ಮಾನವನು ಅನೇಕವಾದ ಪ್ರಾಣಿ ಜನ್ಮಗಳನ್ನೆತ್ತಿ ಕೊನೆಗೆ ತಾನು ಸಂಪಾದಿಸಿದ ಪುಣ್ಯ ವಿಶೇಷದಿಂದಲೇ ಉತ್ತಮವಾದ ಈ ಮಾನವ ಜನ್ಮವನ್ನು ಪಡೆದಿದ್ದೇನೆ ಎಂದು ತಿಳಿಯಬೇಕು. ಹಾಗೆ ತಿಳಿದುಕೊಂಡ ನಂತರ ಈ ಜನ್ಮವು ಮುಗಿಯುವುದರೊಳಗೆ
ಮೋಕ್ಷವನ್ನು ಸಾಧಿಸಬೇಕೆನ್ನುವುದು ಶಾಸ್ತ್ರ ಪ್ರಬೋಧಿ. ಮೋಕ್ಷ ಮಾರ್ಗದೆಡೆಗೆ ಪಯಣಿಸಬೇಕೆಂಬ ಚಿಂತನೆಯೇ ಮುಮುಕ್ಷತ್ವ ಸ್ಥಿತಿ. ಇದಕ್ಕೆ ಬುನಾದಿಯು ಬಲವಾಗಿರಬೇಕು. ಅದಕ್ಕೆ ಸಾಧಕನು ಸಾಧಿಸಬೇಕಾದ ಸಾಧನಾ ಸಂಪತ್ತನ್ನು ಸಾಧನಾ ಚತುಷ್ಟಯಂ ಎಂದು 4 ವಿಧಗಳಾಗಿ ಸೂಚಿಸಿದ್ದಾರೆ. 1. ನಿತ್ಯಾನಿತ್ಯ ವಸ್ತು ವಿವೇಕ ನಿಶ್ಚಯ. 2. ಇಹಮುತ್ರ ಇಹಪರ ಫಲಭೋಗಗಳ ನಿರಪೇಕ್ಷೆ. 3. ಶಮಾಧಿ ಷಟ್ಕ ಸಂಪತ್ತು. 4. ಮುಮುಕ್ಷತ್ವ. ಜೀವನು ಉದ್ಧಾರವಾಗಬೇಕೆಂಬ ಆಲೋಚನೆಯು ವಿವೇಕದಿಂದಲೇ ಉಂಟಾಗುತ್ತದೆ. ಅದು ಹೇಗೆಂದರೆ, ಇಂದಿನವರೆಗೆ ನಾನು ಸಂಪಾದಿಸಿದ ಸಂಪತ್ತು ನಿತ್ಯವೋ ಅನಿತ್ಯವೋ, ಶಾಶ್ವತವೋ ಅಶಾಶ್ವತವೋ ಎಂದು ಯೋಚಿಸಬೇಕು. ಅಶಾಶ್ವತವೆಂದು ತಿಳಿದ ತಕ್ಷಣ ಅದರ ಮೇಲೆ ವ್ಯಾಮೋಹವು ಸಹಜವಾಗಿ ದೂರವಾಗುವುದು. ಈ ವಿವೇಕ ಉಂಟಾದೊಡನೆಯೇ ವೈರಾಗ್ಯವೆಂಬ 2ನೇ ಸೋಪಾನವನ್ನು ಆಕ್ರಮಿಸುವನು. ಇವು ಇಹಪರ ಭೋಗಗಳಲ್ಲಿ ವಿರಕ್ತಿಯುಂಟಾಗುವ ಮೂಲಕ ಸಂಭವಿಸುತ್ತದೆ. ಈ ಸ್ಥಿತಿಯನ್ನು ಪಡೆಯಲು ಶಮ ದಮಾದಿ ಷಟ್ಕ ಸಂಪತ್ತನ್ನು ಸಂಪಾದಿಸಬೇಕು. 1. ಶಮ ಅಂತರೀಂದ್ರಿಯ ನಿಗ್ರಹ. 2. ದಮ ಬಾಹ್ಯೇಂದ್ರಿಯ ನಿಗ್ರಹ. 3. ಉಪರತಿ. 4. ತಿತೀಕ್ಷೆ. 5. ಶ್ರದ್ಧೆ. 6. ಸಮಾಧಾನ. 1. ಶಮ ಅಂತರೀಂದ್ರಿಯ ನಿಗ್ರಹ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ಅಂತಃಕರಣ ಚತುಷ್ಟಯವನ್ನು ಬೇರೆ ವಿಷಯಗಳ ಬಗ್ಗೆ ಚಿಂತಿಸಲು ಬಿಡದೆ ನಿರೋಧಿಸಿ ಭಗವದ್ವಿಷಯಗಳ ಬಗ್ಗೆಯೇ ಚಿಂತಿಸುವಂತೆ ಮಾಡುವುದು. ಇದು ಏಕಾಗ್ರತೆಯಿಂದ ಮಾಡುವ ಪ್ರಕ್ರಿಯೆ. ಮನಸ್ಸಿನ ಮೇಲೆ ಆಧಿಪತ್ಯವನ್ನು ಪಡೆಯುವುದು. 2. ದಮ ಬಾಹ್ಯೇಂದ್ರಿಯ ನಿಗ್ರಹ. ಪಂಚಕರ್ಮೇಂದ್ರಿಯಗಳಾದ ವಾಕ್, ಕೈಗಳಿಂದ ಮಾಡುವ ಕೆಲಸ, ನಡೆಯುವುದು, ಕುಳಿತುಕೊಳ್ಳುವುದು, ವಿಶ್ರಾಂತಿಗಳನ್ನು ಪಂಚ ಜ್ಞಾನೇಂದ್ರಿಯಗಳಾದ ಚರ್ಮ, ಕಣ್ಣು, ಕಿವಿ, ನಾಲಿಗೆ, ಮೂಗುಗಳನ್ನು ನಿಗ್ರಹಿಸುವುದು. ಅಂದರೆ ಇವುಗಳನ್ನು ಅನುಚಿತ ಕಾರ್ಯಗಳಿಗೆ ಉಪಯೋಗಿಸದೆ ಜಾಗ್ರತೆ ವಹಿಸುವುದು. 3. ಉಪರತಿ. ಶಮ ದಮಾದಿಗಳ ಮೂಲಕ ಪ್ರಾಪ್ತಿಯಾದ ಯಥಾರ್ಥ ಜ್ಞಾನವನ್ನು ಪಡೆದು ಶಾಶ್ವತವಾದ ವಸ್ತುವಿನ ಮೇಲೆಯೇ ಧ್ಯಾನವಿರಿಸುವ ಮೂಲಕ ಹೊಂದುವ ಶಾಂತಿಯನ್ನು ಉಪರತಿ ಎನ್ನುತ್ತಾರೆ. 4. ತಿತೀಕ್ಷೆ ಸಹನೆ. ಪ್ರಾಕೃತಿಕ ದ್ವಂದ್ವಗಳಾದ ಶೀತ, ಉಷ್ಣ, ಸುಖ, ದುಃಖ, ಆಸೆ, ನಿರಾಸೆಗಳ ಲಕ್ಷಣಗಳನ್ನು ತಿಳಿದುಕೊಂಡು ಅವುಗಳಿಂದ ಬಾಧಿಸಲ್ಪಡದೆ ಸಹನೆಯಿಂದ ಸಾಧಿಸಬೇಕಾದುದನ್ನು ಎಷ್ಟೇ ಕಷ್ಟವಾದರೂ ಬಿಡದೆ ಇಷ್ಟದಿಂದ ಕೂಡಿದ ಧೈರ್ಯದಿಂದ ಸಾಧಿಸುವುದು. ಗುರು ಮತ್ತು ಪರಮಾತ್ಮನಿಗೆ ಭೇದವಿಲ್ಲವೆಂದು ನಂಬಿ ಭಗವಂತನನ್ನು ಸೇವಿಸುವಂತೆಯೇ ಗುರುವಿನ ಸೇವೆಯನ್ನು ಸ್ವಬುದ್ಧಿಯಿಂದ ಮಾಡುವುದೇ ಶ್ರದ್ಧೆ. ಸ್ವಭಾವವನ್ನನುಸರಿಸಿ ಶ್ರದ್ಧೆಯು ಹೊರಬೀಳುವುದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡುವವನಿಗೆ ಭಗವಂತನು ಗುರುವಿನ ರೂಪದಲ್ಲಿ ತನ್ನ ಸೇವೆಯನ್ನು ಸ್ವೀಕರಿಸುತ್ತಿರುವಂತೆ ಭಾಸವಾಗುತ್ತದೆ. 6. ಸಮಾಧಾನ. ಸಾಧನೆಯಲ್ಲಿ ಪೂರ್ಣತ್ವವನ್ನು ಹೊಂದುವ ಸಮಯದಲ್ಲಿ ಈ ಸೃಷ್ಟಿಯೆಲ್ಲದರ ಆಧಾರವಾದ ದಿವ್ಯತ್ವದ ಒಂದು ಸಂಸ್ಪರ್ಶದಿಂದ ಉಂಟಾಗುವ ತೃಪ್ತಿ. ಈ 6 ವಿಧಗಳ ಸಾಧನಾ ಸಂಪತ್ತು ಸಾಧನಾ ಚತುಷ್ಟಯದಲ್ಲಿ 3ನೆಯ ಸೋಪಾನ. ಇವೆಲ್ಲವನ್ನೂ ಸಾಧಿಸಲು ಒಂದು ಗುರಿಯನ್ನು ಹೊಂದಿರಬೇಕೇ ಹೊರತು ಪುರುಷ ಪ್ರಯತ್ನದಿಂದ ಮುಂದಕ್ಕೆ ಸಾಗಲಾರದು. ಆ ಗುರಿಯೇ ಮುಮುಕ್ಷತ್ವ, ಅಂದರೆ ಮೋಕ್ಷವನ್ನು ಪಡೆಯಬೇಕೆನ್ನುವ ಆಸಕ್ತಿ. ಮೋಕ್ಷವೆಂದರೆ ಜನ್ಮರಾಹಿತ್ಯ, ನಾಶವಿಲ್ಲದ್ದು. ಇದೇ ಮಾನವ ಜನ್ಮದ ಗುರಿ. ಇದನ್ನು ಸಾಧನೆಯ ಮೂಲಕವೇ ಪಡೆಯಬೇಕು. ಮೋಕ್ಷವನ್ನು ಹೊಂದುವುದೇ ಮಾನವ ಜನ್ಮದ ಕರ್ತವ್ಯ. ಆದುದರಿಂದ ಪ್ರತಿಯೊಬ್ಬನೂ ವಿವೇಕ ವೈರಾಗ್ಯಗಳ ಮೂಲಕ ದೇಹವಿರುವಾಗಲೇ ಸಾಧನೆಯನ್ನು ಮಾಡಿ
ಪಡೆಯಬೇಕು ಎಂದು ಪ್ರಬೋಧಿಸಿದರು. ಅವರಲ್ಲಿ ನಿಜವಾದ ಸಾಧಕರಿಗೆ ತಮ್ಮ ಸ್ಮರಣೆಯಿಂದ ಅಡ್ಡಿ ಆತಂಕಗಳು ದೂರವಾಗುವುವೆಂದು ವಾಗ್ದಾನವನ್ನು ಮಾಡಿದರು. ಎಲ್ಲರೂ ಸದ್ಗುರು ಮಹಾರಾಜ್ ಕಿ ಜೈ ಎಂದು ಜಯಘೋಷವನ್ನು ಮಾಡಿದರು. ಶ್ರೀಪಾದ ಶ್ರೀ ವಲ್ಲಭರು ಆ ಭಕ್ತರು ಸಮರ್ಪಿಸಿದ ಫಲಾಹಾರವನ್ನು ಸ್ವೀಕರಿಸಿ ಅಲ್ಲಿಂದ ಕೇದಾರ್ನಾಥ್ ಸೇರಿದರು. ಕೇದಾರ್ನಾಥ್ ಕ್ಷೇತ್ರದಲ್ಲಿ ಶ್ರೀಪಾದರು ಕೇದಾರೇಶ್ವರನ ದರ್ಶನವನ್ನು ಮಾಡಿದರು. ಅಲ್ಲಿ ಅನೇಕ ಮಂದಿ ಯೋಗಿಗಳು ಮತ್ತು ಸಾಧಕರು ಇವರ ಮುಖಮಂಡಲದ ತೇಜಸ್ಸನ್ನು ಗಮನಿಸಿ ಕೆಲವರು ಕಾರಣ ಜನ್ಮರೆಂದು, ಕೆಲವರು ಸಾಕ್ಷಾತ್ ಯೋಗಿ ಸಾರ್ವಭೌಮರೆಂದು ಭಾವಿಸಿದರು. ಸ್ವಾಮಿಯವರನ್ನು ಅನೇಕರು ಒಂದೇ ಸಲ ನೋಡಿದರೂ ಸಹ ಅವರ ಆಜ್ಞೆಯಾದರೆ ಮಾತ್ರ ಬಾಯಿ ತೆರೆದು ಕೀರ್ತಿಸಬಲ್ಲರು. ಅವರ ದಿವ್ಯ ಸಂಕಲ್ಪದಿಂದಲೇ ಎಲ್ಲವೂ ನಡೆಯುವುದೆಂಬ ವಿಷಯವನ್ನರಿತು ಮಂತ್ರಮುಗ್ಧರಂತೆ ಒಳಗೊಳಗೆ ಮಹದಾನಂದವನ್ನು ಹೊಂದುತ್ತಾ ನಿಂತುಕೊಂಡಿದ್ದರು. ಕಣ್ಣುಗಳಿಂದಲೇ ಆ ದಿವ್ಯ ರೂಪವನ್ನು ಆಸ್ವಾದಿಸುತ್ತಿದ್ದರು. ಪರಮಶಿವನನ್ನೇ ಧ್ಯೇಯವಾಗಿಟ್ಟುಕೊಂಡು ಸಾವಿರಾರು ವರ್ಷಗಳಿಂದ ಸಾಧನೆಯನ್ನು ಮಾಡುತ್ತಾ ಅಲ್ಲಿಯೇ ನೆಲೆಸಿದ್ದ ಸಿದ್ಧಯೋಗಿ ಅಘೋರಿಯೊಬ್ಬನೂ ಕೂಡ ಶ್ರೀಪಾದರನ್ನು ದರ್ಶಿಸಿಕೊಂಡು, ಓ ಸ್ವಾಮಿ ಬಾಲಯೋಗಿಯೇ, ಏನು ನಿನ್ನ ನಟನೆ? ನೀನು ಕಾಶಿಯಲ್ಲಿ ವಿಶ್ವೇಶ್ವರನನ್ನು ದರ್ಶಿಸಿ ಆಲಂಗಿಸಿಕೊಂಡಿದ್ದನ್ನು ನಾನು ನೋಡಿದೆ. ಆಗಲೇ ಕೇದಾರೇಶ್ವರನು ನೀನಿಲ್ಲಿಗೆ ಬರುತ್ತಿರುವೆ ಎಂದು ಹೇಳಿದನು. ಆ ಸಮಯವು ಯಾವಾಗ ಬರುವುದೋ ಎಂದು ಎದುರು ನೋಡುತ್ತಿದ್ದೆನು ಎನ್ನಲು ಇವನ ಆಕಾರವನ್ನು ಕಂಡು ಅಲ್ಲಿದ್ದವರೆಲ್ಲರೂ ಇವನೊಬ್ಬ ಹುಚ್ಚನೆಂದುಕೊಂಡರು. ಶ್ರೀಪಾದರು ಅವನನ್ನು ಆಶೀರ್ವದಿಸಿದರು. ಸಾಧಕರೆಲ್ಲರೂ ಶ್ರೀಪಾದರ ಪಾದಕ್ಕೆರಗಿದರು. ನಂತರ ಸ್ವಾಮಿಯವರನ್ನು ಒಂದು ಉಚಿತಾಸನದ ಮೇಲೆ ಕುಳ್ಳಿರಿಸಿ, ಸ್ವಾಮಿ, ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯವನ್ನು ಹೊಂದಿ ತೀರ್ಥಯಾತ್ರೆಗಳನ್ನು ಮಾಡುತ್ತಿರುವಿರಿ. ತಮ್ಮ ಸ್ಥಿತಿಯು ತುಂಬ ಶ್ರೇಷ್ಠವಾದುದೆಂದು ತಮ್ಮ ಮುಖಮಂಡಲದ ಸುತ್ತಲೂ ವಿರಾಜಿಸುತ್ತಿರುವ ತೇಜೋಮಂಡಲವು ಹೇಳುತ್ತಿದೆ. ನಮ್ಮ ಸಾಧನೆಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಿ ಮಾರ್ಗದರ್ಶನವನ್ನು ಮಾಡಬೇಕೆಂದು ಯೋಗಿರಾಜರಾದ ತಮಗೆ ಶರಣಾಗಿದ್ದೇವೆ. ಓ ಪರಬ್ರಹ್ಮ ಸ್ವರೂಪನೇ, ಜ್ಞಾನಸಾಗರನೇ, ಕೃಪಾನಿಧಿಯೇ, ನಮಗೆ ಅವಶ್ಯಕವಾದ ಜ್ಞಾನವನ್ನು ಬೋಧಿಸಿ ಶಾಂತಿಯನ್ನು ಪ್ರಸಾದಿಸಿ ಪರಮ ಗುರಿಯನ್ನು ತಲುಪಿಸುವ ಭಾರವು ನಿನ್ನದೇ ತಂದೆ ಎಂದು ಪ್ರಾರ್ಥಿಸಿದರು. ಶ್ರೀಪಾದರು ಅವರೆಲ್ಲರನ್ನೂ ದಯಾದೃಷ್ಟಿಯಿಂದ ನೋಡುತ್ತಾ, ಸಾಧಕರೇ, ಪರಬ್ರಹ್ಮವು ನಿತ್ಯವಾಗಿ ನಾಶರಹಿತವಾಗಿ ಸರ್ವಶಕ್ತವಾಗಿದ್ದು ಚೈತನ್ಯಾನಂದಗಳಿಂದ ಸಂಘಟಿತವಾಗಿದೆ. ಅದರ ಸ್ವಭಾವವು ಮೊದಲು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರಗಳೆಂಬ ಅಷ್ಟವಿಧ ಪ್ರಕೃತಿಗಳಿಂದ ಏರ್ಪಟ್ಟಿದೆ. ಈ ಭೌತಿಕ ಸ್ವಭಾವದಿಂದ 24 ತತ್ವಗಳೇರ್ಪಟ್ಟು ಜಗತ್ತಾಗಿ ಪರಿಣಮಿಸಿದೆ. ಈ ಸೃಷ್ಟಿಯೆಲ್ಲಕ್ಕೂ ಗರ್ಭವಾದ ಪ್ರಕೃತಿಯಲ್ಲಿ ಚೈತನ್ಯವೆಂಬ ಪರಮಾತ್ಮ ಬೀಜವನ್ನಿಡಲಾಗಿದೆ. ಸೃಷ್ಟಿಯೆಲ್ಲವೂ ಜೀವಿಗಳ ಕರ್ಮಫಲವನ್ನನುಸರಿಸಿ ಉದ್ಭವಿಸುತ್ತದೆ ಮತ್ತು ಅಂತ್ಯದಲ್ಲಿ ಪ್ರಕೃತಿಯಲ್ಲಿಯೇ ಲೀನವಾಗುತ್ತದೆ. ಈ ಸೃಷ್ಟಿಯೆಲ್ಲವೂ ತ್ರಿಗುಣಾತ್ಮಕವಾದುದೇ. ಎಲ್ಲರ ವ್ಯಕ್ತಿಗತ ಆತ್ಮಗಳು ಪರಮಾತ್ಮನ ಅಭಿನ್ನ ಭಾಗಗಳು. ಬೆಂಕಿಯಿಂದ ಬೇರ್ಪಟ್ಟ ಕಿಡಿಯು ಬೆಂಕಿ ಎಂಬಂತೆ ಜೀವಾತ್ಮ ಪರಮಾತ್ಮಗಳೆರಡೂ ಒಂದೇ ಆಗಿರುತ್ತವೆ. ಇದನ್ನು ಸಮಸ್ತ ವಿಜ್ಞಾನ ದೃಷ್ಟಿಯಿಂದ ನೋಡಬೇಕು. ವಿಜ್ಞಾನ, ಅಹಂಕಾರ, ಮನಸ್ಸುಗಳು ಒಂದೇ ಅಂತಃಕರಣದ 3 ರೂಪಗಳು. ಪರಮಾತ್ಮನು ಮನಸ್ಸು, ಬುದ್ಧಿ, ಮಾತುಗಳಿಗೆ ಅತೀತನಾದವನು. ಆದರೆ ಪ್ರಕೃತಿಯ ಇರುವಿಕೆಯಿಂದಲೇ ಪರಮಾತ್ಮನ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬೇಕು. ದೃಶ್ಯವು ಬೇರೆ, ದ್ರಷ್ಟನು ಬೇರೆ ಎಂಬ ಭಾವನೆಯನ್ನು ಬಿಡಬೇಕು. ಆಗ ಜ್ಞಾತ, ಜ್ಞೇಯ, ಚೈತನ್ಯ ಪದಾರ್ಥಗಳೆಂಬ
ದ್ವಂದ್ವ ಭಾವವು ನಾಶವಾಗುವುದು. ಬುದ್ಧಿಯಿಂದ ವಿಷಯವನ್ನು ಗ್ರಹಿಸುವುದು, ಗ್ರಹಿಸಿದ ವಿಷಯವನ್ನು ಅನುಭವಪೂರ್ವಕವಾಗಿ ತಿಳಿದುಕೊಂಡು ಆಚರಿಸುವುದು ಮುಖ್ಯ. ಹಾಗೆಯೇ ಆಚರಿಸಿದಾಗಲೇ ಜೀವನವು ಬದಲಾಗುವುದು. ಇದು ಅನುಭವೈಕ್ಯ ವೇದ್ಯವು. ಇದು ಯೋಗ ಶರೀರದಿಂದ ಮನಸ್ಸಿಗೆ ಕೊಡುವ ಶಿಕ್ಷಣ. ಯೋಗದಿಂದ ಭೌತಿಕ ಶರೀರವು ಬಲಿಷ್ಠವಾಗಿ ದೃಢಕಾಯವಾಗುತ್ತದೆ. ಯೋಗವು ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಆ ಸ್ಥಿತಿಯಲ್ಲಿ ಯೋಗದ ಪರಮಾವಧಿಯಾದ ಸಮಾಧಿಯನ್ನು ಹೊಂದಲು ಮನಸ್ಸು ಅಡ್ಡಿಪಡಿಸುವುದಿಲ್ಲ. ಯೋಚನೆಗಳೆಲ್ಲವೂ ನಶಿಸಿ ಹೋಗುವುದು. ಈ ಸ್ಥಿತಿಯನ್ನು ತಲುಪಿದವನು ಜೀವನದ ಗುರಿಯನ್ನು ತಲುಪಿದಂತೆಯೇ. ಈ ಸ್ಥಿತಿಯಲ್ಲಿ ದಿವ್ಯ ಚಕ್ಷುಗಳಿಂದ ಈಶ್ವರನೇ ಕ್ರಿಯಾಶಕ್ತನಾಗಿ ಚೈತನ್ಯನಾಗಿ ಗುರುತಿಸಲ್ಪಟ್ಟು ಎಲ್ಲವೂ ಭಗವತ್ ಸ್ವರೂಪವಾಗಿ ದರ್ಶನವು ಲಭಿಸಿ ನಿಜಾನಂದ, ಬ್ರಹ್ಮಾನಂದ, ಪರಮಾನಂದವನ್ನು ಹೊಂದಬಲ್ಲರು. ಹೀಗೆ ಹೇಳುತ್ತಿರುವಾಗ ಕೇಳುವವರೆಲ್ಲರೂ ನಿಜಾನಂದ ಸ್ಥಿತಿಯನ್ನು ಹೊಂದಿರಲು ಶ್ರೀಪಾದ ಸ್ವಾಮಿಗಳು ಅದೃಶ್ಯರಾದರು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ಹೇಳಿದರು. ಎಲ್ಲರೂ ಜಯಘೋಷವನ್ನು ಮಾಡಿದೆವು. ಜಗದ್ಗುರು ಶ್ರೀಪಾದ ಸ್ವಾಮಿಗಳ ತೀರ್ಥಯಾತ್ರೆಗಳನ್ನು ಮನೋನೇತ್ರಗಳಿಂದ ನೋಡುವ ಶ್ರೀ ಬಾಬಾಜಿಯವರು ಆ ಕ್ಷೇತ್ರಗಳನ್ನು ನೋಡಿದವರಾದುದರಿಂದ ಮತ್ತೆ ಆ ಕ್ಷೇತ್ರಗಳನ್ನು ಕಂಡು ಪರವಶರಾಗಿ ಸಂತೋಷದಿಂದ ವಿಷಯಗಳನ್ನು ವಿವರಿಸಿದರು. ಶ್ರೀ ಬಾಬಾಜಿಯವರು ತಮ್ಮೊಂದಿಗೆ 55 ಮಂದಿ ಭಕ್ತವೃಂದವುಳ್ಳ ನಮ್ಮನ್ನು 1998ನೇ ಏಪ್ರಿಲ್ ತಿಂಗಳಿನಲ್ಲಿ ಉತ್ತರ ಹಿಂದೂ ದೇಶದ ಕ್ಷೇತ್ರ ಯಾತ್ರೆಗೆ ಕರೆದುಕೊಂಡು ಹೋಗಿದ್ದರು. ಆದುದರಿಂದ ಆ ಕ್ಷೇತ್ರಗಳ ಬಗ್ಗೆ ಕೇಳುತ್ತಿರುವಾಗ ನಾನು ಮಾನಸಿಕವಾಗಿ ಕಂಡೆ. ಆ ಮಹಾಕ್ಷೇತ್ರಗಳನ್ನು ನೋಡುವುದೇ ಅಲ್ಲದೆ ಆ ಹೆಸರುಗಳನ್ನು ಹೇಳಿದರೂ ಪುಣ್ಯವೇ. ಆದರೂ ದರ್ಶನಕ್ಕಿಂತ ಭಕ್ತಿಯು ಮುಖ್ಯ ಎನ್ನುತ್ತಾರೆ ಬಾಬಾಜಿಯವರು. ಇಲ್ಲಿಗೆ 6ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.